ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಅಮೌಂಟ್ ಕೂಡ ರಿಲೀಸ್ ಕೂಡ ಮಾಡ್ತಾ ಇದ್ದಾರೆ, ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನ ನೋಡಬಹುದು, ಅದು ಅಪ್ಲಿಕೇಶನ್ ಪೋರ್ಟಲ್ ಕೂಡ ಇರುತ್ತೆ. ಅಲ್ಲಿ ನೀವು ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು. ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ಸ್ಟೇಟಸ್ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ಎಲ್ಲ ರೀತಿ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಏನಂದ್ರೆ ನಿಮಗೆ ಯಾವುದು ಇಯರ್ ಅಂತೇಳಿ ನೀವು ಎಂಟ್ರಿ ಮಾಡಿ, ಅಕಾಡೆಮಿಕ್ ಇಯರ್ ಎಂಟ್ರಿ ಮಾಡಿ, ಜಸ್ಟ್ ನೀವು ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಮೌಂಟ್ ಕೂಡ ನಿಮ್ಮ ಕ್ರೆಡಿಟ್ ಆಗೋದಕ್ಕೆ ನಿಮಗೆ ತೋರಿಸುತ್ತೆ ನಿಮಗೆ ಸ್ಟೇಟಸ್ ಏನಿದೆ ಅಂತ. ಅರೌಂಡ್ 2 ರಿಂದ 3 ಪೇಜಸ್ ಇದೆ. ನಿಮ್ಮದು ನೇಮು, ನಿಮ್ಮದು ಯೂನಿವರ್ಸಿಟಿ ಯಾವುದು, ನಿಮ್ಮ ಪರ್ಸೆಂಟೇಜ್ ಎಷ್ಟು, ನಿಮ್ಮದು ನಂಬರ್ ಎಷ್ಟು, ಯಾವ ಡಿಪಾರ್ಟ್ಮೆಂಟು, HIS ಕೋಡು ನಿಮ್ಮದು ಇದ್ದರೆ ಅದು, ನಿಮ್ಮ ಫಾದರ್ ಡೀಟೇಲ್ಸು, ಕ್ಯಾಸ್ಟು ಎಲ್ಲ ಕೂಡ ಮಾಹಿತಿ ಇರುತ್ತೆ. ನಿಮ್ಮ ನೇಮ್ ಮ್ಯಾಚ್ ಆಗ್ತಿದೆಯಾ, ಆಧಾರ್ಗೆ ಅಪ್ರೂವ್ ಆಗಿದೆ ನಿಮಗೆ, ನಿಮ್ಮದು ಲೈಕ್ ನಿಮ್ಮ ಅಕೌಂಟ್ ಅಪ್ರೂವ್ ಆಗಿದೆಯಾ ಏನು ಎತ್ತ ಎಲ್ಲ ಕೂಡ ನಿಮಗೆ ಶೋ ಮಾಡ್ತದೆ, ನೀವು ಗಮನಿಸ್ಬೋದು. ನೆಕ್ಸ್ಟ್ ನೀವು ಸೆಕೆಂಡ್ ಪೇಜ್ಗೆ ಹೋದರೆ ನಿಮಗೆ ಅಲ್ಲಿ ಅಲೋವೆನ್ಸಸ್ ಏನು ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಬರುತ್ತೆ. ಯಾವುದು ವಿದ್ಯಾ ಸೇರಿನ, ಯಾವ ಡಿಪಾರ್ಟ್ಮೆಂಟು, ಫಸ್ಟು DBC ಆಗಿದೆಯಾ ಅಂತ ನೋಡಿದ್ರೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನಿಮಗೆ ಯಾವ ರೀತಿ ಅಮೌಂಟ್ ಕೊಡ್ತಾರೆ ಅಂತ. ವಿದ್ಯಾಸಿರಿ ಯೋಜನೆ ಬರುತ್ತಾ, DBT ಪರ್ಚೇಸ್ ಆಗಿದೆಯಾ ಅಂತ ಹೇಳಿ, ಎಷ್ಟು ಪೇಯ್ಡ್ ಆಗಿದೆಯಾ ಅಂತ ಹೇಳಿ. ಈ ವರ್ಷದಿನ ಕೂಡ ಅಪ್ಡೇಟ್ ಬಂದಿಲ್ಲ, ಬಟ್ ಲಾಸ್ಟ್ ಇಯರ್ ನೋಡಿದ್ರೆ ಅಪ್ಡೇಟ್ ಆಗಿದೆ. ಬಿಕಾಸ್ ಲಾಸ್ಟ್ ಇಯರ್ ಹೇಗೆ ಅಪ್ಡೇಟ್ ಆಗಿದೆ, ಲಾಸ್ಟ್ ಇಯರ್ ಕ್ರೆಡಿಟ್ ಕೂಡ ಮಾಡಿದರೆ ಅದಕ್ಕೆ ಅಪ್ಡೇಟ್ ಆಗಿದೆ. ಈ ವರ್ಷದ ಯಾಕೆ ಅಪ್ಡೇಟ್ ಆಗಿಲ್ಲ ಅಂದರೆ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ, ಅದಕ್ಕೆ ಅಪ್ಡೇಟ್ ಆಗಿಲ್ಲ. ಅದನ್ನು ನೀವು ಸ್ಟೇಟಸಲ್ಲಿ ಚೆಕ್ ಮಾಡ್ಕೊಬಿಡಿ. ಅಪ್ಲಿಕೇಶನ್ ವೆರಿಫೈ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಈ ಅಟೆಸ್ಟೇಷನ್ ಲೈಕ್ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಯಾರು ಅಪ್ಲೋಡ್ ಮಾಡಿಲ್ಲ ಅಂದರೆ ಇಲ್ಲಿ ಆಪ್ಷನ್ಸ್ ಕೂಡ ಇದೆ ನೋಡಿ, ಈ ಅಟೆಸ್ಟೇಷನ್ ಅಂತ. ಅಲ್ಲಿ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು ಅವನ್ನೆಲ್ಲ ನೀವು ಅಪ್ಡೇಟ್ ಮಾಡ್ಬೋದು, ನೋಡ್ಬೋದು, ಗಮನಿಸ್ಬೋದು. ಇಲ್ಲಿ ಇದೇ ರೀತಿ ಓಪನ್ ಆಗುತ್ತೆ ಪೋರ್ಟಲ್. ಅಲ್ಲಿ ನಿಮಗೆ ನಿಮ್ಮ CGPA ಮಾರ್ಕ್ಸು, ಡೇಟ್ ಆಫ್ ಸರ್ಟಿಫಿಕೇಟು, ನಿಮ್ಮ ಅಪ್ಲೋಡ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಯೂನಿವರ್ಸಿಟಿ ಯಾವುದು, ನಿಮ್ಮ ನೇಮ್ ಏನು ಎಲ್ಲ ಕೂಡ ಕೇಳುತ್ತೆ. ಇನ್ ಕೇಸ್ ಯಾರು ಕೂಡ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡೋದು, ಈ ಅಟೆಸ್ಟೇಷನ್ ಮಾಡಿಸಿಲ್ಲ ಅಂದರೆ ಯಾರೆಲ್ಲರಿಗೂ ಸಮಸ್ಯೆ ಇದೆ, ನಿಮ್ಮ ಸ್ಟೇಟಸಲ್ಲಿ ನಿಮಗೆ ತೋರಿಸುತ್ತೆ ನೋಡಿ. ನಿಮ್ಮ ಸ್ಟೇಟಸಲ್ಲಿ ಏನಾದರೂ ಸಮಸ್ಯೆ ಇದೆ ಅಪ್ಡೇಟ್ ಮಾಡಿ ಅಂದರೆ ದಯವಿಟ್ಟು ಆದಷ್ಟು ಬೇಗ ಅಪ್ಡೇಟ್ ಮಾಡಿ. ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕಿಲ್ಲ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಈ ಮಂತ್ ಎಂಡು ಲಾಸ್ಟ್ ಡೇಟ್ ಕೂಡ ಇರುತ್ತೆ. ಹೊಸಬರಿಗೆ ಯಾರಿಗಿನ್ನೂ ಕೂಡ ನಿಮ್ಮ ಡೀಟೇಲ್ಸ್ಗಳು ಬಂದಿಲ್ಲ, ಲೈಕ್ ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಡೀಟೇಲ್ಸ್ಗಳು ಬಂದಿಲ್ಲ, ಅವರಿಗೆ ಬರುತ್ತೆ. ಬಂದ ನಂತರ ಅಪ್ಲಿಕೇಶನ್ ಹಾಕಿ. ಬಟ್ ಕೆಲವ್ರಿಗೆ ಏನು ಮಾಡ್ತಾರೆ ಅಂದರೆ ಗ್ಯಾಪ್ ನೋಡ್ಕೊಳ್ಳಿ. ಕೆಲವೊಂದು ಕಾಲೇಜ್ಗಳಲ್ಲಿ ಸರ್ಟಿಫಿಕೇಟ್ ಬಂದಿಲ್ಲ, ಲೈಕ್ ನಿಮ್ಮದು ID ಬಂದಿಲ್ಲ, USN ID ಅಥವಾ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು ಅಥವಾ UUCM ರಿಜಿಸ್ಟ್ರೇಷನ್ ನಂಬರ್ ಬಂದಿಲ್ಲ ಅಂದರೆ ಅವರಿಗೆ ಆಲ್ಟರ್ನೇಟಿವ್ ಆಗಿ ನಿಮ್ಮ ಕಾಲೇಜು ಕಡೆಯಿಂದನೇ ಈ ಅಟೆಸ್ಟೇಷನ್ ಆಫೀಸರ್ ಅಂತ ಇರ್ತಾರೆ, ಅವರ ಕಡೆ ಒಂದು ಯೂನಿಕ್ ನಂಬರ್ ಕೊಡ್ತಾರೆ. ಆ ನಂಬರ್ನ ಎಂಟ್ರಿ ಮಾಡಿದ್ರೆ ಡಾಟಾ ಬಂದ್ಬಿಟ್ಟು ಫೆಚ್ ಆಗುತ್ತೆ. ಆ ರೀತಿ ಕೂಡ ಮಾಡ್ತಾರೆ. ಕೆಲವರು ಈ ರೀತಿ ಯೂನಿವರ್ಸಿಟಿಯಿಂದ ಬರಬೇಕು ಅಂತ ವೆಯ್ಟ್ ಮಾಡಬೇಡಿ, ನಿಮ್ಮ ಕಾಲೇಜನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಅಪ್ಡೇಟ್ ಮಾಡ್ತಾರೆ. ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಏನಾಯಿತು, ಯಾವಾಗ ಇದನ್ನು ಅಪ್ಡೇಟ್ ಮಾಡಬೇಕು ಅಂತ. ಹೊಸಬರು ಯಾರಿದ್ದೀರಾ ಅವರು ಕೂಡ ಬೇಗನೆ ಅಪ್ಲಿಕೇಶನ್ ಹಾಕಿ. ಹಳಬರು ಯಾರಿದ್ದೀರಾ ಅಂದರೆ ಈ ವರ್ಷದ ಯಾರಿದ್ದೀರಾ ಅವರ ಸ್ಟೇಟಸ್ ಕೂಡ ತೋರಿಸ್ತಾ ಇಲ್ಲ. ಇನ್ನು ಲಾಸ್ಟ್ ಇಯರ್ದು ಸಾಕಷ್ಟು ಜನಕ್ಕೆ ಬಂದಿದೆ ಅಮೌಂಟು, ಸ್ಟೇಟಸ್ ಕೂಡ ತೋರಿಸ್ತಾ ಇದೆ. ದಯವಿಟ್ಟು ಅದನ್ನು SSB ಸ್ಕಾಲರ್ಶಿಪ್ನ ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಅವರು ಡೈಲಿ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.